ನಮಸ್ಕಾರ ಎಲ್ಲರಿಗೂ. ನವರಾತ್ರಿ ಅಂದ ಕೂಡ್ಲೇನ ನಮಗೆಲ್ಲ ತಲೆಯೊಳಗೆ ಬರೋದು ದಸರಾ ಹಬ್ಬ. ಘಟಸ್ಥಾಪನ, ದೀಪಾಲಂಕಾರ ಮತ್ತು ನಾಡದೇವತೆ ಚಾಮುಂಡಿ ದೇವಿಗೆ ಹಾಕುವಂತಹ ದಿನ ಒಂದೊಂದು ಬೇರೆ ಬೇರೆ ಶಕ್ತಿ ದೇವತೆಗಳ ಅವತಾರದ ಅಲಂಕಾರ ಇದೆಲ್ಲ ನಮ್ಮ ಕಣ್ಣಿಗೆ ಬರ್ತದ. ಮತ್ತು ಈ ನವರಾತ್ರಿನ ನಾವು ಸಣ್ಣವರಿದ್ದಾಗಿಂದನೂ ನೋಡ್ಕೋತಾ ಬಂದೀವಿ. ಇನ್ನು ಇದು ಬಿಟ್ರೆ ವಸಂತ ನವರಾತ್ರಿ. ಈ ವಸಂತ ನವರಾತ್ರಿ ಒಳಗೆ ರಾಮದೇವ್ರ ಪೂಜಾ, ರಾಮದೇವ್ರ ಆರಾಧನೆಯನ್ನು ಮಾಡ್ತಾರೆ. ಇದಲ್ದಿರ ಇನ್ನೊಂದು ತರಹದ ನವರಾತ್ರಿಯನ್ನು ಆಚರಣೆ ಮಾಡುವಂತಹ ಪದ್ಧತಿ ನಮ್ಮ ದೇಶದೊಳಗದ. ಅದು ಯಾವುದು ಅಂದ್ರೆ ಗುಪ್ತ ನವರಾತ್ರಿ. ಈ ಗುಪ್ತ ನವರಾತ್ರಿ ಒಳಗೆ ಜಗತ್ತಿನ ಕಣ್ಣಿಗೆನೆ ಬೀಳದಂಥ ಕತ್ತಲೆಯೊಳಗೆ ಅತ್ಯಂತ ರಹಸ್ಯವಾಗಿ ದೇವಿಯನ್ನು ಆರಾಧನೆ ಮಾಡ್ತಾರೆ. ಈ ಥರದ ಆರಾಧನೆಗನ ಗುಪ್ತ ನವರಾತ್ರಿ ಅಂತ ಹೇಳಿ ಕರೀತಾರೆ. ಇನ್ನು ಇವತ್ತಿನ ವಿಡಿಯೋದೊಳಗೆ ವಾರಾಹಿ ದೇವಿ ಅವತಾರ ಮಾಡಲಿಕ್ಕೆ ಕಾರಣ ಏನಿತ್ತು, ಆಮೇಲೆ ಗುಪ್ತ ನವರಾತ್ರಿ ಒಳಗೆ ವಾರಾಹಿ ದೇವಿನ ಯಾಕೆ ಆಚರಣೆ ಮಾಡ್ತಾರೆ, ಆಮೇಲೆ ನಾವು ಗುಪ್ತ ನವರಾತ್ರಿ ಇದ್ದಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ, ಅದು ಎಲ್ಲದರ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇವತ್ತಿನ ವಿಡಿಯೋದೊಳಗೆ ನಿಮಗೆಲ್ಲ ತೋರಿಸ್ತೀನಿ. ಆಷಾಢ ಮಾಸದೊಳಗೆ ನಡೆಯುವಂತಹ ನವರಾತ್ರಿಗೆನ ಆಷಾಢ ಗುಪ್ತ ನವರಾತ್ರಿ ಅಂಥೇಳಿ ಕರೀತಾರೆ. ಈ ನವರಾತ್ರಿ ಒಳಗೆ ನಡೆಯುವಂಥ ಆಚರಣೆಗಳೆಲ್ಲನೂ ಗುಪ್ತ ಮತ್ತು ಮಂತ್ರಗಳೂ ಗುಪ್ತ ಅಂಥೇಳಿ ಹೇಳ್ತಾರೆ. ಈ ಗುಪ್ತ ನವರಾತ್ರಿ ಒಳಗೆ ವಾರಾಹಿ ದೇವಿನ ಆರಾಧನೆಯನ್ನು ಮಾಡ್ತಾರೆ. ಈ ವಾರಾಹಿ ದೇವಿ ಸಪ್ತಮಾತೃಕೆಯರೊಳಗೆ 5ನೇ ಶಕ್ತಿಯನ್ನು ಹೊಂದಿದಂಥ ದೇವಿ. ಅದಕ್ಕನ ವಾರಾಹಿ ದೇವಿಗೆ ಪಂಚಮಿ ಅಂಥೇಳಿ ಕರೀತಾರೆ. ಯಾರು ಈ ಸಪ್ತಮಾತೃಕೆಯರು, ಈ ಸಪ್ತಮಾತೃಕೆಯರ ಅವತಾರದ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಂಡ್ರೆ ನಮಗೆ ವಾರಾಹಿ ದೇವಿಯ ಬಗ್ಗೆ ತಿಳಿತದ. ಈ ವಾರಾಹಿ ದೇವಿಯ ಬಗ್ಗೆ ಮಾರ್ಕಾಂಡೇಯ ಪುರಾಣ, ಮತ್ಸ್ಯ ಪುರಾಣ ಹಿಂಗೆ ಬೇರೆ ಬೇರೆ ಪುರಾಣದೊಳಗೆ ಉಲ್ಲೇಖ ಆಗ್ಯದ. ಮಾರ್ಕಾಂಡೇಯ ಪುರಾಣಗಳ ಪ್ರಕಾರ ರಕ್ತ ಬೀಜಾಸುರ ಅನ್ನುವಂತಹ ರಾಕ್ಷಸ ಇರ್ತಾನೆ. ಈ ರಕ್ತ ಬೀಜಾಸುರ ಅನ್ನುವಂತಹ ರಾಕ್ಷಸನಿಗೆ ಒಂದು ವರ ಇರ್ತದ. ಅದೇನಂದ್ರೆ ಅವನ ದೇಹದಿಂದ ಬೀಳುವಂತಹ ಪ್ರತಿಯೊಂದು ರಕ್ತದ ಹನಿಯೊಳಗೂ ಮತ್ತೊಬ್ಬ ಶಕ್ತಿಶಾಲಿಯಾದಂಥ ರಕ್ತ ಬೀಜಾಸುರ ಹುಟ್ಟಿಕೊಳ್ತಾನೆ. ಇದು ಆ ರಾಕ್ಷಸನಿಗೆ ಇದ್ದಂಥ ವರ. ಇಂಥ ರಾಕ್ಷಸನ ಸಂಹಾರಕ್ಕೆ ಸಾಕ್ಷಾತ್ ದುರ್ಗಾದೇವಿನ ಬರ್ತಾಳ. ಇಬ್ಬರ ಮಧ್ಯ ಯುದ್ಧ ನಡೀತದ. ಈ ಯುದ್ಧದೊಳಗೆ ರಾಕ್ಷಸನ ಪ್ರತಿ ರಕ್ತದ ಹನಿಯೊಳಗೂ ಸಾವಿರಾರು ಜನ ರಕ್ತ ಬೀಜಾಸುರ ರಾಕ್ಷಸರು ಹುಟ್ಕೊಳ್ತಾರೆ. ಆಗ ಇಡೀ ರಕ್ತ ಬೀಜಾಸುರನ ಸೈನ್ಯವನ್ನು ಏಕಕಾಲದೊಳಗೆ ಧ್ವಂಸ ಮಾಡಿ ಸಂಹಾರ ಮಾಡ್ಬೇಕಂತ ಹೇಳಿ ಸಕಲ ದೇವಾನುದೇವತೆಗಳ ಶಕ್ತಿಯನ್ನು ಒಟ್ಟುಗೂಡಿಸಿ ಒಂದು ಚಮತ್ಕಾರ ನಡೀತದ. ಆಗ ದೇವಲೋಕದ ಪ್ರಮುಖ 7 ಜನ ದೇವತೆಗಳ ದೇಹದಿಂದ ಅವರದ್ದೇ ಆದ ಸ್ತ್ರೀ ಶಕ್ತಿಯನ್ನು ಆಯುಧಗಳೊಂದಿಗೆ ಹೊರಗೆ ಬರ್ತಾರೆ. ಈ 7 ಜನಕ್ಕನ ಸಪ್ತಮಾತೃಕೆಯರು ಅಂಥೇಳಿ ಕರೀತಾರೆ. ಹಿಂಗೆ ಅವತಾರ ಮಾಡಿದಂಥ ಸಪ್ತಮಾತೃಕೆಯರು ಯಾರ್ಯಾರಂದ್ರೆ, ಹಂಸವಾಹನದ ಮೇಲೆ ಕುಳಿತು ಜಪಮಾಲೆ ಹಿಡ್ಕೊಂಡು ಅವತಾರ ಮಾಡಿದಂಥ ಬ್ರಹ್ಮದೇವರ ಶಕ್ತಿನೇ ಬ್ರಾಹ್ಮೀದೇವಿ. ವೃಷಭ ವಾಹನ ಮೇಲೆ ಕುಳಿತುಕೊಂಡು ಕೈಯೊಳಗ ತ್ರಿಶೂಲ ಹಿಡ್ಕೊಂಡು ಚಂದ್ರನನ್ನು ಧರಿಸಿರುವಂತಹ ಮಹೇಶ್ವರನ ಶಕ್ತಿಯ ಉಗ್ರ ರೂಪವೇ ಮಾಹೇಶ್ವರಿ. ಮಯೂರ ವಾಹನದ ಮೇಲೆ ಕುಳಿತು ಕೈಯೊಳಗ ಬರ್ಜಿಯನ್ನು ಹಿಡಿದು ಕುಮಾರಸ್ವಾಮಿಯ ಶಕ್ತಿಯೇ ಕೌಮಾರಿ. ಗರುಡ ವಾಹನದ ಮೇಲೆ ಕುಳಿತು ಕೈಯೊಳಗ ಶಂಖ, ಚಕ್ರ, ಗದೆ ಹಿಡಿದು ವಿಷ್ಣುವಿನ ಶಕ್ತಿಯ ರೂಪ ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿಗೆನೆ ವೈಷ್ಣವಿ ಅಂಥೇಳಿ ಕರೀತಾರೆ. ಕಾಡು ಹಂದಿಯ ವರಾಹ ಮುಖ, ಮಹಿಷ ವಾಹನ, ಹಲ ಮತ್ತು ಮುಸಲಾಯುಧವನ್ನು ತನ್ನ ಕೈಯೊಳಗ ಧರಿಸಿ ರಾಕ್ಷಸರ ಸೈನ್ಯವನ್ನು ಧ್ವಂಸ ಮಾಡುವಂತಹ ಶಕ್ತಿ ಹೊಂದಿರುವಂತಹ ಅವತಾರ ವರಾಹ ಅವತಾರ. ಅದರ ಸ್ತ್ರೀ ರೂಪ ವಾರಾಹಿ ದೇವಿ. ಐರಾವತದ ಮೇಲೆ ಕುಳಿತುಕೊಂಡು ಇಂದ್ರನ ವಜ್ರಾಯುಧವನ್ನು ಕೈಯೊಳಗೆ ಹಿಡಿದು ಇಂದ್ರನ ಶಕ್ತಿಯೇ ಇಂದ್ರಾಣಿ. ಇನ್ನು ಚಂಡಮುಂಡರನ್ನು ಸಂಹಾರ ಮಾಡಲಿಕ್ಕೆ ಅತ್ಯಂತ ರೌದ್ರಾವತಾರವನ್ನು ತಾಳಿ ಚಾಮುಂಡಿ ಅಂಥೇಳಿ ಕರೆಸ್ಕೊಳ್ಳೋದು ಶಕ್ತಿ ದೇವತೆ. ಹಿಂಗೆ ಈ 7 ಜನ ಸಪ್ತಮಾತೃಕೆಯರು ಅವತಾರವನ್ನು ತಾಳ್ತಾರೆ.
ಈ 7 ಜನ ಶಕ್ತಿ ದೇವತೆಯರು ಒಟ್ಟಾಗಿ ರಕ್ತಬೀಜಾಸುರನ ಸೈನ್ಯವನ್ನು ಧ್ವಂಸ ಮಾಡಿ ಸಂಹಾರ ಮಾಡ್ತಾರೆ. ಅತ್ಯಂತ ಶಕ್ತಿಶಾಲಿಯಾದಂಥ ರೂಪ ವಾರಾಹಿ ರೂಪ. ವಾರಾಹಿ ದೇವಿನ ಸಾಮಾನ್ಯವಾಗಿ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಭಾಗದೊಳಗೆ ಹೆಚ್ಚಾಗಿ ಆರಾಧನೆಯನ್ನು ಮಾಡ್ತಾರೆ. ಕರ್ನಾಟಕದೊಳಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ. ಆದರೆ ಇತ್ತೀಚಿನ ದಿನದೊಳಗೆ ಕರ್ನಾಟಕದೊಳಗೂ ಈ ವಾರಾಹಿ ದೇವಿನ ಪೂಜಾ ಆರಾಧನೆಯನ್ನು ಮಾಡ್ತಾರೆ. ಸ್ತ್ರೀ ದೇಹ ವರಾಹ ಮುಖ ಇರುವಂತಹ ಈ ವಾರಾಹಿ ದೇವಿ ಅಲಂಕಾರ ಪ್ರಿಯೆ ಮತ್ತು ಅಭಿಷೇಕ ಪ್ರಿಯೆ. ಹಾಗಾಗಿನೇ ಈ ಗುಪ್ತ ನವರಾತ್ರಿ ಒಳಗೆ ವಾರಾಹಿ ದೇವಿಗೆ ಅಭಿಷೇಕ, ಆಮೇಲೆ ದಿನ ಒಂದೊಂದು ಅವತಾರದ ಶಕ್ತಿ ದೇವಿಯ ಒಂದು ಅಲಂಕಾರವನ್ನು ಮಾಡಿರ್ತಾರೆ. ಈ ಗುಪ್ತ ನವರಾತ್ರಿ ಆಷಾಢ ಮಾಸದ ಪಾಡ್ಯದಿಂದ ಶುರು ಆಗ್ತದೆ. ಅಂದ್ರೆ ಇವಾಗ 15ನೇ ತಾರೀಕು ಶುರುವಾಗಿ 23ಕ್ಕೆ ಮುಗೀತದೆ. ಮನೆಯೊಳಗೆ ಈ ಒಂದು ದೇವಿಯ ಆರಾಧನೆ ಮಾಡೋದು ಭಾಳ ಕಮ್ಮಿ. ಹಿಂದಿನ ಕಾಲದೊಳಗೆಲ್ಲ ರಹಸ್ಯವಾಗಿ ಮಂತ್ರ ತಂತ್ರ ಸಾಧಕರು ಮಾತ್ರ ಈ ಒಂದು ಗುಪ್ತ ನವರಾತ್ರಿಯನ್ನು ಮಾಡ್ತಿದ್ರಂತ. ಅತ್ಯಂತ ಶಕ್ತಿ ರೂಪ ಆಗಿರುವಂಥ ಈ ವಾರಾಹಿ ದೇವಿನ ಈ ಒಂದು ಗುಪ್ತ ನವರಾತ್ರಿ ಒಳಗೆ 9 ದಿನ ಭಕ್ತಿಯಿಂದ ಕಠಿಣವಾಗಿ ಕಟ್ಟುನಿಟ್ಟಾಗಿ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಆಚರಣೆ ಮಾಡಿದ್ರೆ ನಾವು ಅಂದ್ಕೊಂಡಿರುವಂತಹ ಕೆಲಸಗಳು 100% ಆಗ್ತಾವಂಥೇಳಿ ನಿನ್ನೆ ನಾವು ಗುಡಿ ಒಳಗೆ ಹೋದಾಗ ಹೇಳಿದರು. ಈ ಗುಪ್ತ ನವರಾತ್ರಿಯ ವಿಶೇಷತೆ ಇನ್ನೊಂದು ಅದೇನಂದ್ರೆ ಈ ವಾರಾಹಿ ದೇವಿನ ಸಾಮಾನ್ಯವಾಗಿ ರಾತ್ರಿ ಟೈಮ್ನೊಳಗೆ ಪೂಜಾ ಮಾಡ್ತಾರಂತ. ಅದು 9 ಗಂಟೆಯಿಂದ 11:30 12 ಗಂಟೆ ಟೈಮ್ ಒಳಗೆ ಆರಾಧನೆಯನ್ನು ಮಾಡ್ತಾರೆ. ಮತ್ತು ಈ ಒಂದು ದೇವಿಗೆ ಅಂದ್ರೆ ಈ ಗುಪ್ತ ನವರಾತ್ರಿ ಒಳಗೆ ವಾರಾಹಿ ದೇವಿಗೆ ಪ್ರಿಯವಾದಂಥ ನೈವೇದ್ಯಕ್ಕೆ ಬೆಲ್ಲದ ಪಾನಕ ಮತ್ತು ದಾಳಿಂಬ್ರೆ ಹಣ್ಣಿನ ಬೀಜ, ಅದ್ರ ಜೊತೆಗೆ ಗೆಣಸು, ಈ ಸುವರ್ಣಗಡ್ಡೆ, ಈ ಥರದ ಒಂದು ನೈವೇದ್ಯವನ್ನು ಮಾಡ್ತಾರಂತ. ಅಂದ್ರೆ ಭೂಮಿ ಒಳಗೆ ಸಿಗುವಂತಹ ತರಕಾರಿಗಳಿಂದನ ದೇವಿಗೆ ನೈವೇದ್ಯ. ಇನ್ನು ನಮ್ಮ ಭಾರತ ದೇಶದೊಳಗೆ ಅತ್ಯಂತ ಪುರಾತನವಾದಂತಹ ವಾರಾಹಿ ದೇವಸ್ಥಾನ ಅಂದ್ರೆ ಅದು ಒರಿಸ್ಸಾದೊಳಗೆ ಬರುವಂಥ ಚೌರಾಸಿಯಾ ಅನ್ನುವಂಥ ಊರೊಳಗಿರುವಂಥ ವಾರಾಹಿ ದೇವಸ್ಥಾನ. ಅದಲ್ದಿರ ಕಾಶಿ ಒಳಗದಂತ, ತಂಜಾವೂರೊಳಗದಂತ, ಹಿಂಗೆ ಇವೆಲ್ಲ ಪುರಾತನವಾದಂಥ ದೇವಸ್ಥಾನಗಳು. ಇನ್ನು ನಮ್ಮ ಬೆಂಗಳೂರೊಳಗೂ ವಾರಾಹಿ ದೇವಸ್ಥಾನ ಅದ. ನಮಗೂ ಮೊದಲ ವಾರಾಹಿ ದೇವಿ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಈ ಗುಪ್ತ ನವರಾತ್ರಿ ಬಗ್ಗೆನೂ ಗೊತ್ತಿರಲಿಲ್ಲ. ನಾವು ಸಂಡೇ ಇತ್ತು ಅಂಥೇಳಿ ನಿನ್ನೆ ಮಲ್ಲೇಶ್ವರಂ ಕಡೆ ಹೋಗಿದ್ವಿ. ಆವಾಗ ಅಲ್ಲಿ ದೇವಸ್ಥಾನ ನೋಡಿದ ಮೇಲೆ ನಮಗೆ ಈ ದೇವಿ ಬಗ್ಗೆ ಗೊತ್ತಾಗಿದ್ದು. ಆಮೇಲೆ ಗುಡಿ ಒಳಗೆ ಹೋದ್ಮೇಲೆ ಸಂಪೂರ್ಣವಾಗಿ ವಾರಾಹಿ ದೇವಿ ಬಗ್ಗೆ ತಿಳ್ಕೊಂಡ್ವಿ. ಗುಡಿ ಒಳಗೆ ನಾವು ಹೋದಾಗ ವಾರಾಹಿ ದೇವಿಗೆ ತೆಂಗಿನಕಾಯಿ ಆರತಿ ಮಾಡ್ಲಿಕತ್ತಿದ್ರು. ಅದು ಭಾಳ ಶ್ರೇಷ್ಠ ಅಂತ. ಈ ತೆಂಗಿನಕಾಯಿ ಆರತಿ ಅಂದ್ರೆ ಹಸಿ ತೆಂಗಿನಕಾಯಿ ಒಡೆದ್ಮೇಲೆ 2 ಬಟ್ಲ ಆಗ್ತಾವಲ್ಲ, ಆ ಬಟ್ಲದೊಳಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪ ಹಚ್ಚಿ ಅದರಿಂದ ಆರತಿ ಮಾಡೋದು. ಇದಲ್ದಿರ ಸುವರ್ಣಗೆಡ್ಡೆ ಇರ್ತದಲ್ಲ, ಸುವರ್ಣಗೆಡ್ಡೆನ ಕಟ್ ಮಾಡಿ ಒಳಗಡೆ ಎಲ್ಲ ತೆಗೆದು ಬಟ್ಲದ ಥರ ಮಾಡಿ ಅದ್ರೊಳಗೆ ತುಪ್ಪ ಹಾಕಿ ತುಪ್ಪದ ಬತ್ತಿ ಒಳಗೆ ಆರತಿನೂ ಮಾಡ್ತಾರೆ. ಅದು ಭಾಳ ಶ್ರೇಷ್ಠ ಅಂತ. ನನ್ನ ಎಷ್ಟೊಂದು ಮಂದಿ ಈ ಥರದ ಆರತಿನ ಮಾಡ್ಲಿಕತ್ತಿದ್ರು. ನಾವು ಅದನ್ನು ಫಸ್ಟ್ ಟೈಮ್ ಈ ಥರದ ಒಂದು ಆರತಿನ ನೋಡಿದ್ದು. ಆಮೇಲೆ ಹೆಂಗೋ ಗುಡಿಗೆ ಒಳಗೆ ಹೋಗಿವಿ, ದೇವಿ ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ಅಂದ್ಕೊಂಡ್ವಿ. ಆದರೆ ಅವ್ರು ಹೇಳಿದರು ರಾತ್ರಿ 9ಕ್ಕೆ ಗುಡಿ ಬಾಗ್ಲ ತೆಗಿತದ ಅಂಥೇಳಿ. ರಾತ್ರಿ 9ಕ್ಕೆ ಓಪನ್ ಆಗಿ 11:30 12 ಗಂಟೆವರೆಗೂ ದರ್ಶನ ಆಗ್ತದಂತ. ನಾವು ಮತ್ತು ಭಾಳ ಲೇಟ್ ಆಗ್ತದೆ, ಶಾಂಭವಿಗೆ ನಿದ್ದೆ ಟೈಮು ಅಂದ್ಕೊಂಡು ಹಾಗೆ ವಾಪಸ್ ಬರೋಣ ಅಂಥೇಳಿ ಬರ್ಲಿಕತ್ತಿದ್ವಿ. ಆಮೇಲೆ ಅನ್ನಿಸ್ತು, ಅಯ್ಯೋ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ದರ್ಶನ ಮಾಡಬೇಕಾಗಿತ್ತಲ್ಲ ಅಂಥೇಳಿ. ಆಮೇಲೆ ಮತ್ತು ಇನ್ನೊಂದು ಗುಡಿ ಎಲ್ಲರ ಅದೇನ ಚೆಕ್ ಮಾಡೋಣ ಅಂಥೇಳಿ ಗೂಗಲ್ನೊಳಗೆ ಚೆಕ್ ಮಾಡಿದಾಗ ರಾಜಾಜಿನಗರ ಒಳಗದ ಅಂಥೇಳಿ ಗೊತ್ತಾಯಿತು. ಸರಿ ಅಲ್ಲೇ ಹೋಗಿ ನೋಡೋಣ, ದರ್ಶನ ಆಗ್ತದೇನೋ, ಜಲ್ದಿ ಓಪನ್ ಮಾಡ್ತಾರೇನೋ ಅಂದ್ಕೊಂಡು ಹೋದ್ವಿ. ನಾವು ಅಲ್ಲಿ ಹೋದಾಗ ಪೂರ್ಣಾಹುತಿ ನಡಿಲಿಕತ್ತಿತ್ತು, ಹೋಮ ಎಲ್ಲ ನಡಿಲಿಕತ್ತಿತ್ತು. ಕರೆಕ್ಟ್ ಪೂರ್ಣಾಹುತಿ ಟೈಮಿಗೆ ನಾವು ಅಲ್ಲಿ ಹೋದ್ವಿ. ನಮಗೂ ಗುಡಿ ಎಲ್ಲ ಹೊಸದು. ಮತ್ತು ಅವ್ರಿಗೆ ಕೇಳಿದ್ವಿ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ, ಯಾವಾಗ ದರ್ಶನ ಆಗ್ತದೆ ಅಂತೇಳಿ. ಅವ್ರು ಹೇಳಿದರು ಒಂದು 10-15 ನಿಮಿಷ ಓಪನ್ ಮಾಡಿ ದರ್ಶನಕ್ಕೆ ಅವಕಾಶ ಕೊಡ್ತಾರೆ ಅಂಥೇಳಿ. ಅದೇ ಥರನ ದೇವಸ್ಥಾನನ ಓಪನ್ ಮಾಡಿದರು. 15 ನಿಮಿಷದೊಳಗನ ಗರ್ಭಗುಡಿನೂ ಓಪನ್ ಮಾಡಿದರು ಮತ್ತು ದೇವಿ ದರ್ಶನನೂ ಆಯಿತು. ಫಸ್ಟ್ ಟೈಮ್ ನಾನು ವಾರಾಹಿ ದೇವಿ ದರ್ಶನನ ಮಾಡಿದ್ದು.
ಅಲ್ಲಿವರೆಗೂ ವಾರಾಹಿ ದೇವಿ ಬಗ್ಗೆ ಗೊತ್ತೂ ಇರಲಿಲ್ಲ, ದರ್ಶನನೂ ಮಾಡಿರಲಿಲ್ಲ. ಅಲಂಕಾರ ಮಾತ್ರ ಭಾಳ ಚಂದ ಮಾಡಿದರು. ಬಂದಿರುವಂಥ ಪ್ರತಿಯೊಬ್ಬರಿಗೂ ಪ್ರಸಾದ ಅಂಥೇಳಿ ಹೂವು ಮತ್ತು ಬಾಳೆಹಣ್ಣು ಕೊಟ್ಟರು ನೋಡ್ರಿ, ಪ್ರತಿಯೊಬ್ಬರಿಗೂ. ನಾನು ಅಲ್ಲೊಬ್ಬರು ಕೂತ್ಕೊಂಡಿದ್ರು, ಅವ್ರಿಗೆ ಕೇಳಿದೆ ಯಾಕೆ ರಾತ್ರಿ ಪೂಜೆ ಮಾಡ್ತಾರೆ ಅಂಥೇಳಿ. ಆವಾಗ ಅವ್ರು ಹೇಳಿದ್ದು, ಈ ದೇವಸ್ಥಾನದ ವಿಶೇಷನ ಅದು, ವಾರಾಹಿ ದೇವಿ ಯಾವಾಗಲೂ ರಾತ್ರಿ ಸಂಚಾರ ಮಾಡ್ತಾಳಂತ, ಹಾಗಾಗಿ ರಾತ್ರಿನೇ ಪೂಜಾ ಅಂತಕ್ಕಿಗೆ. ಅದ್ರ ಜೊತೆಗೆ ಇನ್ನೊಂದು ಹೇಳಿದರು, ಅದೇನಂದ್ರೆ ನಮಗೆ ಜೀವನದೊಳಗೆ ಯಶಸ್ಸು ಸಿಗ್ವಲ್ತು, ಏನೇ ಕೆಲಸ ಮಾಡಿದರೂ ಬರೀ ಸೋಲು ಗೆಲುವು ಅನ್ನೋದೇ ಸಿಗ್ವಲ್ತು ಅನ್ನುವಂಥ ಪರಿಸ್ಥಿತಿ ಇದ್ರೆ ಈ ದೇವಸ್ಥಾನಕ್ಕೆ ಅಂದ್ರೆ ವಾರಾಹಿ ದರ್ಶನ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತಾವ, ಪರಿಹಾರ ಕೊಟ್ಟೇ ಕೊಡ್ತಾಳ ಅಂಥೇಳಿ ಹೇಳಿದರು. ಆಮೇಲೆ ಮದ್ವೆ ಆಗಬೇಕು, ಭಾಳ ವರ್ಷ ಆಯಿತು ನಮ್ಗೆ ಮಗ ಅಥವಾ ಮಗಳ ಮದ್ವೆ ಆಗಿಲ್ಲ ಅನ್ನೋರು ಅವರು ಒಂದು ಅರ್ಶಿಣದ ಕೊಂಬಿಂದ ಹಾರ ತೊಗೊಂಡು ಬಂದಿದ್ರು. ನಾ ಕೇಳಿದೆ ಇದು ಏನು ವಿಶೇಷ ಅಂಥೇಳಿ. ಅವಾಗ ಹೇಳಿದರು, ಯಾರು ಮದ್ವೆ ಆಗಿರಂಗಿಲ್ಲ ಮಗ ಅಥವಾ ಮಗಳದು, ಅವ್ರ ಮದ್ವೆ ಆಗಲಿ ಅಂಥೇಳಿ ವಾರಾಹಿ ದೇವಿಗೆ ಅರ್ಶಿಣದ ಕೊಂಬಿನ ಹಾರ ಹಾಕಿದ್ರೆ ಆಗ್ತದ ಅನ್ನುವಂಥ ನಂಬಿಕೆ ಅಂಥೇಳಿ. ರಾತ್ರಿ ಆದಂಗೆ ಇನ್ನೂ ಜನ ಜಾಸ್ತಿನೇ ಬರ್ಲಿಕತ್ತಿದ್ರು. ಪೂರ್ತಿ 9 ದಿನ ನಮ್ಗೆ ಆರಾಧನೆ ಮಾಡ್ಲಿಕ್ಕಾಗೋದಿಲ್ಲ ಅಂತಂದ್ರೆ ಕೊನೆ 3 ದಿನನಾದರೂ ಮಾಡ್ಬೋದಂತ. 23ನೇ ತಾರೀಕಿನವರೆಗೂ ಅದ, ನೀವು ಹೋಗಿ ವಾರಾಹಿ ದೇವಿ ದರ್ಶನ ಮಾಡಿಕೊಂಡು ಬರ್ರಿ. ಈ ಗುಪ್ತ ನವರಾತ್ರಿ ಒಳಗೆ ವಾರಾಹಿ ದೇವಿ ದರ್ಶನ ಮಾಡ್ಕೊಂಡು ಬರ್ರಿ, ಅದು ಜೀವನದೊಳಗೆ ಬದಲಾವಣೆ ಆಗೇ ಆಗ್ತದೆ. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಸನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ, ಅಲ್ಲಿ ತನಕ ಥ್ಯಾಂಕ್ ಯು. ಗೂಗಲ್ ಮ್ಯಾಪ್ ಒಳಗೆ ವಾರಾಹಿ ದೇವಿ ಟೆಂಪಲ್ ಮಲ್ಲೇಶ್ವರಂ ಅಥವಾ ರಾಜಾಜಿನಗರ ಅಂತ ಹಾಕಿದ್ರೆ ನಿಮಗೆ ಈಸಿಯಾಗಿ ಸಿಗ್ತದೆ, ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಇಲ್ಲ.